ನಮ್ಮ ಆಹಾರವೇ ನಮ್ಮ ಆರೋಗ್ಯವನ್ನ ಕಾಪಾಡುವಂತಹ ಸಂಜೀವಿನಿ ಆದರೆ ಹೇಗಿರುತ್ತೆ. ಸೊ ಅಂತಹ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ದೇಸಿ ಕ್ಲಿನಿಕ್ ಅಂತಾನೆ ಹೇಳ್ಬೋದು. ಬನ್ನಿ, ನಾನು ತೋರಿಸ್ತಾ ಇದ್ದೀನಿ. ಸನಾತನ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಹೆಸರಿದೆ. ಸೊ ಈ ಸನಾತನ ಆರ್ಗ್ಯಾನಿಕ್ನಲ್ಲಿ ಯಾವ ರೀತಿ ಆರೋಗ್ಯವನ್ನ ಕಾಪಾಡ್ತಾರೆ, ಇವರ ದೇಸಿ ಪ್ರಾಡಕ್ಟ್ಗಳು ಏನು. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ತುಂಬಾ ಜನಕ್ಕೆ ಆರೋಗ್ಯ ಸಮಸ್ಯೆ. ಸೊ ಅದು ಹೇಗೆ ಬರ್ತಾ ಇದೆ, ಅದ್ರ ಮೂಲ ಏನು ಅಂತ ಹೇಳ್ಬಿಟ್ಟು ನಾವು ಹುಡುಕೋದಾದ್ರೆ ಸೊ ನಮ್ಮ ಫುಡ್ ಮೆಥಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದ್ರ ಬಗ್ಗೆ ಹೆಂಗೆ ಸರ್, ಇದು ಯಾವ ರೀತಿಯ ಫುಡ್ ಮೆಥಡ್ ನಮ್ಮದು ಕೆಟ್ಟೋಗಿದೆ, ಅದನ್ನು ನೀವು ಯಾವ ರೀತಿ ಸರಿ ಮಾಡ್ತಾ ಇದ್ದೀರಾ? ಕಾಯಿಲೆಗೆ ಮೂಲ ಅಂತಂದ್ರೇ ನಾವು ಇಂಟೇಕ್ ಮಾಡ್ತಕ್ಕಂಥ ಆಹಾರ ಅಂತಲೇ ಹೇಳ್ಬೋದು. ನಮ್ಮ ಭಾರತೀಯ ಆಚಾರ ವಿಚಾರ ದಿನಚರಿಯಲ್ಲಿ ಸಾಕಷ್ಟು ಪದ್ಧತಿಗಳಿವೆ. ಆ ಪದ್ಧತಿಯ ಆಧಾರವನ್ನು ಇಟ್ಕೊಂಡು ನಮ್ಮ ಕೃಷಿ ಪರಂಪರೆಯಲ್ಲಿ ಬರ್ತಕ್ಕಂತಹ ಕೃಷಿಕ ಬಂಧುಗಳೆಲ್ಲ ಒಂದಷ್ಟು ಆಹಾರ ಪದ್ಧತಿಯನ್ನು ಆಯಾ ಕಾಲಮಾನಕ್ಕೆ ತಕ್ಕಂತೆ ಅಂತ ಹೇಳಿ ಅವರು ಇಟ್ಕೊಂಡಿದ್ರು. ಯಾವ ಮಾಸಗಳಲ್ಲಿ ಯಾವ ತರಹದ ಒಂದಷ್ಟು ಮಸಾಲೆ ಪದಾರ್ಥಗಳನ್ನು ಬಳಸಬೇಕು, ಆಯಾ ಯಾವ ಭೂಮಿಗೆ ಯಾವ ತರಹದ ಆಹಾರಗಳು ಇರಬೇಕು ಅನ್ನುವಂಥದ್ದನ್ನು ಅವರು ಮಾಡ್ತಾ ಬಂದಿದ್ರು. ಆ ಥರದ ಒಂದಷ್ಟು ವಸ್ತುಗಳನ್ನು ಆಮೇಲೆ ಇವತ್ತಿನ ಕಾಲಖಂಡದಲ್ಲಿ ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಅಂತಂದರೆ, ನಮ್ಮ ಮನೇಲಿ ಯಾರೋ ಒಬ್ಬ ಮಗ ವಿದೇಶಕ್ಕೆ ಹೋಗಿ ಬಂದ ಅಂತ ಅನ್ಕೊಳ್ಳಿ, ಬಂದವನೇನೆ ಅಲ್ಲಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ತೆಗೆದುಕೊಂಡು ಬಂದು ಇದು ಶ್ರೇಷ್ಠ ಅನ್ನುವಂಥದ್ದನ್ನು ಬಿಂಬಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾವು ಬಹುತೇಕ ನಮ್ಮದನ್ನು ಪಕ್ಕಕ್ಕಿಟ್ಟು ಅದನ್ನೇ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಇವತ್ತಿನ ದಿನಮಾನದಲ್ಲಿ ನಡೀತಾ ಇದೆ. ಅದರ ಪರಿಣಾಮವಾಗಿಯೇ ಇವತ್ತಿನ ದಿನಮಾನಗಳಲ್ಲಿರ್ತಕ್ಕಂತಹ ಅದೆಷ್ಟೋ ಜನ ಮಕ್ಕಳು ಹೈಪರ್ ಆಕ್ಟಿವ್ ಆಗಿದ್ದಾರೆ, ಆಂಗ್ಸೈಟಿಯಿಂದ ಬಳಲ್ತಾ ಇದ್ದಾರೆ, ಅನವಶ್ಯಕವಾದಂತಹ ಕೋಪ ಭಯ ಅವರನ್ನು ಕಾಡ್ತಾ ಇದೆ. ಅದರ ಪರಿಣಾಮ ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ. ನಮ್ಮ ಹಿರಿಯರು ಸಾಕಷ್ಟು ಜನ ಕ್ವಿಂಟಾಲ್ ಗಟ್ಟಲೆ ಹೊತ್ಕೊಂಡು ಓಡಾಡ್ತಿದ್ರು. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಒಂದು ಸಣ್ಣ ಚಿಲ್ಲರೆ ಅಂಗಡಿಗೆ ಏನಾದರೂ ವಸ್ತು ತರಬೇಕು ಅಂದರೆ 10-20 kg ವಸ್ತುಗಳನ್ನು ಹೊರುವಂಥ ಇದು ಆಗಿದೆ. ಏನನ್ನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಮೂಲ ಅಂಶ ನಾವಿಲ್ಲಿ ಗಮನಿಸಬೇಕಾಗಿರೋದು ಅಂತಂದರೆ, ನಮ್ಮ ಹಿರಿಕರೆಲ್ಲ ಮನೆಯಲ್ಲಿ 10 ಜನ ಮಕ್ಕಳು ಇರ್ತಾ ಇದ್ರು. ಹೌದು. ಇವತ್ತು ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ, ಒಂದು ಮಗು ಮಾಡ್ಕೊಳ್ಳುವಂಥ ಒಂದು ಚೈತನ್ಯ ಸಹ ನಮ್ಮಲ್ಲಿ ಉಳಿದಿಲ್ಲ. ಅದರ ಪರಿಣಾಮನೇ ಇದು ಆಹಾರ ಅಂತಾನೆ ನಾವು ಹೇಳ್ಬೋದು. ಮೇಡಮ್, ಇವತ್ತು ನಮ್ಮ ಕಾಯಿಲೆಗಳ ಮೂಲವೇ ನಮ್ಮ ಆಹಾರ ಅಂತ ಹೇಳ್ತಾರೆ. ಸೊ ಇದನ್ನ ನೀವು ಹೇಗೆ ಇಲ್ಲಿ ಸರಿ ಮಾಡ್ತೀರಾ? ಸರ್, ನಮ್ಮಲ್ಲಿ ಪರಂಪರಾಗತ ಆಹಾರ ಪದ್ಧತಿನ ಇಂಟ್ರೊಡ್ಯೂಸ್ ಮಾಡೋದು ಎಲ್ಲರಿಗೂ. ಏನು ಪರಂಪರಾಗತ ಆಹಾರ ಪದ್ಧತಿ? ನಮ್ಮ ತಾತ ಮುತ್ತಾತ ಎಲ್ಲ ಬೀಜಗಳನ್ನ ಮನೆಯಲ್ಲಿ ಸಂರಕ್ಷಣೆ ಮಾಡಿ ಅದರಿಂದ ಬೆಳೀತಾ ಇದ್ರು, ಅಕ್ಕಿ ಬೇಳೆ ಕಾಳುಗಳನ್ನ. ಇವಾಗಿನ ಕಾಲಮಾನದಲ್ಲಿ ಏನಾಗಿದೆ, ಎಲ್ಲಾನು ಹೈಬ್ರಿಡ್ ಬಂದ್ಬಿಟ್ಟಿದೆ. ತರಕಾರಿಯಿಂದ ಹಿಡಿದು ಬೇಳೆ ಕಾಳುಗಳಿಂದ ಹಿಡಿದು ಒಂದು ಕೆಮಿಕಲ್ ಹಾಕೋದು ಬೇರೆ, ಇನ್ನೊಂದು ಅದರಲ್ಲಿ ಹೈಬ್ರಿಡ್ ಬೆಳೆದು ಅದನ್ನ ಸಾವಯವ ಅಂತ ಆಗಿರ್ಬೋದು, ಇಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ ಹೇಳಿ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸನಾತನ ಆರ್ಗ್ಯಾನಿಕ್ಸ್ ಲಾಸ್ಟ್ 16 ವರ್ಷದಿಂದ ನೇರವಾಗಿ ಗೋಕೃಪಾಮೃತ ಮತ್ತು ಜೀವಾಮೃತ ಹಾಕಿ ಏನು ಬೆಳೀತಾರೆ ಫಾರ್ಮರ್ಸ್, ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಜವಾರಿ ನಾಟಿ ಬೇಳೆ ಕಾಳುಗಳು, ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಆಗಿ ಜವಾರಿ ಉತ್ಪನ್ನಗಳನ್ನ ಮಾರಾಟ ಮಾಡುತ್ತೆ. ಇಂದಿನ ಆಹಾರ ಪದ್ಧತಿಗಳು ಒಳ್ಳೆ ಗಾಣದ ಎಣ್ಣೆ, ಒಳ್ಳೆ ಕಾಳುಗಳು, ಸೊ ಈ ರೀತಿ ತಿಂದು ಒಳ್ಳೆ ಗಟ್ಟಿ ಮುಟ್ಟಾಗಿರ್ತಾ ಇದ್ರು. ಈಗಲೂ ಅದು ಸಾಧ್ಯನಾ ಮೇಡಮ್? ಖಂಡಿತವಾಗ್ಲೂ ಸಾಧ್ಯ ಸರ್. ಆ ಆಹಾರ ಪದ್ಧತಿ ಬೆಳೆಯೋ ರೈತರು, ಅದೇ ರೀತಿಯ ಭೂಮಿ ಬಹಳಷ್ಟು ಭಾರತದಲ್ಲಿ ಇನ್ನೂ ಉಳ್ಕೊಂಡಿದೆ. ಆ ಥರದವ್ರನ್ನ ಫಾರ್ಮರ್ಸ್ನ ಹುಡುಕಿ ನಾವು ತಗೊಂಡು ಬಂದು ಅದನ್ನೆಲ್ಲಿ ಮಾರಾಟದ ವ್ಯವಸ್ಥೆ ಮಾಡಿರೋದು. ಪ್ರಕೃತಿನ ಸಂರಕ್ಷಣೆ ಮಾಡಬೇಕು, ದೇಶ ಬಲಿಷ್ಠವಾಗಿರಬೇಕು ಅಂತ ಒಂದಷ್ಟು ದೇಶೀಯ ಒಂದಷ್ಟು ಥಿಂಕಿಂಗ್ನ ಇಟ್ಕೊಂಡಿದಾರಲ್ಲ, ಆ ರೀತಿಯ ಫಾರ್ಮರ್ಸ್ನ ಹುಡುಕೊಂಡು ಹೋಗಿ ಗೋಪಾಲ್ ಭಾಯ್ ಸುತಾರಿ ಅವರು ಮತ್ತೆ ನಮ್ಮ ಸುಭಾಷ್ ಪಾಳೇಕರ್ಜಿ, ನಾರಾಯಣ್ ರೆಡ್ಡಿ ಅವರು, ಅವರೆಲ್ಲ ಮೂಲ ಸರ್ ಇದಕ್ಕೆಲ್ಲ ಹೇಳಬೇಕು ಅಂತಂದ್ರೆ. ಅವರ ಮಾರ್ಗದರ್ಶನದಲ್ಲಿ ರೈತರು ಇಲ್ಲಿವರೆಗೂ ಏನ್ ಅದನ್ನ ಬೆಳೀತಾ ಇದ್ದಾರೆ, ಅದನ್ನ ಆ ಖುಷಿನ ಅನುಭವಿಸ್ತಾ ಇದ್ದಾರೆ, ನಮಗೂ ಕೂಡ ಆರೋಗ್ಯ ಹಂಚ್ತಾ ಇದ್ದಾರಲ್ಲ, ಆ ತರದವ್ರನ್ನ 16 ವರ್ಷದಿಂದ ಗುರುತಿಸಿ ನೇರವಾಗಿ ಅವರನ್ನ ಭೇಟಿ ಮಾಡಿ ಆ ವಸ್ತುಗಳನ್ನೆಲ್ಲ ತಂದು ಯಾವುದೇ ರೀತಿಯ ಕೆಮಿಕಲ್ ಪ್ಯಾಕಿಂಗ್ ಇಲ್ಲದೆ, ಅಗೇನ್ ಜವಾರಿ ಕೆಮಿಕಲ್ ಪ್ಯಾಕಿಂಗ್ ಇಲ್ಲದೆ ಎಲ್ಲಾ ನಾಟಿ ವಸ್ತುಗಳನ್ನ ಮಾರಾಟದ ವ್ಯವಸ್ಥೆ ಸನಾತನ ಆರ್ಗ್ಯಾನಿಕ್ಸ್ ಮಾಡಿದೆ. ಸೊ ಏನೆಲ್ಲ ಇದೆ ಮೇಡಮ್ ಇಲ್ಲಿ? ಸರ್, ನಿಮ್ಮ ದಿನ ಬಳಕೆಯಲ್ಲಿ ಇವಾಗ ಏನು ಈ ಕೆಮಿಕಲ್ ಟಾಯ್ಲೆಟರೀಸ್ನೆಲ್ಲ ನಾವು ಬಳಸ್ಬಿಡ್ತೀವಿ ನೋಡಿ. ಇಲ್ಲಿ ಬಯೋ ಎಂಜೈಮ್ ತುಂಬಾ ಜನಕ್ಕೆ ಗೊತ್ತು. ಅದು ಒಂದು ಕೆರೆನ ಕ್ಲೀನ್ ಮಾಡಬೇಕು ಅಂದ್ರೆ 1000 ಲೀಟರ್ ಬಯೋ ಎಂಜೈಮ್ ಹಾಕ್ಬಿಟ್ರೆ ಆಗ್ಬಿಡುತ್ತೆ. ಈ ಬಯೋ ಎಂಜೈಮ್ ಅಲ್ಲಿ ನಾವು ಕೈ ತೊಳೆಯೋದ್ರಿಂದ ಹಿಡಿದು, ಟಾಯ್ಲೆಟ್ ತೊಳೆಯೋದ್ರಿಂದ ಹಿಡಿದು, ವಾಶ್ರೂಮ್ ತೊಳೆಯೋದ್ರಿಂದ ಹಿಡಿದು, ಪಾತ್ರೆಗಳು, ಇವಾಗೆಲ್ಲ ಈ ಕೆಮಿಕಲ್ ಜೆಲ್ಸ್ ಹಾಕಿ ಮೂಲ ಹುಡ್ಕೊಂಡು ಹೋಗ್ತಾರೆ. ನಾನು ತುಂಬಾ ಚೆನ್ನಾಗಿ ಆರ್ಗ್ಯಾನಿಕ್ ತಿಂತಿದ್ದೆ, ನನಗೆ ಕ್ಯಾನ್ಸರ್ ಬಂತು, ಏನಿರ್ಬೋದು ಮೇಡಮ್ ಅಂತ. ಆಹಾರದಲ್ಲೂ ಆಲ್ರೆಡಿ ನೀವು ಹೈಬ್ರಿಡೇ ತಿಂತಾ ಇದ್ದೀರಾ ಆರ್ಗ್ಯಾನಿಕ್ ಅಂತ ಅನ್ಕೊಂಡು, ಮನೆಯಲ್ಲಿ ಬಳಸೋ ಡಿಟರ್ಜೆಂಟ್ ಪೌಡರ್ಸು, ಪಾತ್ರೆ ತೊಳೆಯೋ ಜೆಲ್ಲು, ಎಲ್ಲಾ ಕೆಮಿಕಲ್, ಬಯೋ ಎಂಜೈಮ್. ಹೊಟ್ಟೆಗೆ ಹೋದ್ರೂ ತೊಂದರೆ ಇಲ್ಲ. ಹೌದು ಮೇಡಮ್, ಹಿಂದೆ ನಾವು ನಮ್ಮ ಅಜ್ಜಿಂದ್ರೆಲ್ಲ ಈ
ಮರಳು ತುಂಬ ನೀರು ಹರಿದು ಮರಳು ಬರ್ತಾ ಇತ್ತು, ಅದನ್ನು ಮೇಲ್ಗಡೆ ಒಂದು ಪೌಡ್ರ್ ಥರ ಕ್ರಿಯೇಟ್ ಆಗೋದು, ಏನೋ ಅದು ನನ್ನ ಹೆಸರು ಮರ್ತಿದ್ದೀನಿ. ಸೊ ಅದನ್ನು ಬಳಕೆ ಮಾಡ್ತಾ ಇದ್ರು ಪಾತ್ರೆ ತೊಳೆಯೋದಕ್ಕೆ, ಮತ್ತೆ ಬೂದಿ ಬಳಕೆ ಮಾಡ್ತಿದ್ರು ಸೊ ಅದೆಲ್ಲ ಇವತ್ತೆಲ್ಲ ಮರ್ತೇ ಹೋಗ್ಬಿಟ್ಟಿದೆ. ಮನೆ ಮುಂದೆ ಸಗಣಿ ಸಾರಿಸ್ತಿದ್ರು ಸರ್. ಇವಾಗ ನಾವು ನೋಡಿ ಆಂಟಿ ರೇಡಿಯೇಷನ್ ಚಿಪ್ ಅಂತ ಒಂದಿದೆ, ಬಹಳ ಅದು ವಿಶೇಷವಾದ ವಸ್ತು ನಮ್ಮಲ್ಲಿ. ಸಗಣಿ ಮನೆ ಮುಂದೆ ತಾರ್ಸೋದ್ರಿಂದ ಏನಾಗ್ತಿತ್ತು, ರೇಡಿಯೇಷನ್ ಪ್ರಾಬ್ಲಮ್ ಆಗಿರ್ತಿರ್ಲಿಲ್ಲ. ಇವಾಗ ನೋಡಿ ಮೊಬೈಲ್ ಬಳಸಿ ಲ್ಯಾಪ್ಟಾಪ್ ಬಳಸಿ ಆ ತರದ್ ಒಂದಷ್ಟು ಮಾನಸಿಕ ಸ್ಥಿತಿಗೆ ಒಳಗಾಗ್ತಾರಲ್ಲ. ನಾನ್ ಮತ್ತೆ ಹೇಳ್ತೀನಿ, ಕಟ್ ಮಾಡೋದ್ ಬೇಡ ಸರ್. ಮುಂಚೆ ಸಗಣಿನ ಮನೆ ಮುಂದೆ ತಾರಿಸ್ತಾ ಇದ್ರು ಸರ್. ಬೆಳಗ್ಗೆದ್ರೆ ಸಗಣಿ ಹಾಕೋರು, ಅರಿಶಿನ ಹಾಕೋರು, ಬೇವಿನ ಸೊಪ್ಪಿಡೋರು ಸರ್. ಇವತ್ತಿಗೂ ತಮಿಳ್ನಾಡಲ್ಲ ಪದ್ಧತಿಗಳನ್ನ ಉಳಿಸ್ಕೊಂಡಿದ್ದಾರೆ, ಆ ಪರಂಪರಾಗತ ಪದ್ಧತಿಗಳನ್ನ. ಇವಾಗ ನೋಡಿ ಆಂಟಿ ರೇಡಿಯೇಷನ್ ಚಿಪ್, ಇದನ್ನ ಹಣ ಕೊಟ್ಟು ಸಗಣಿಯಿಂದ ಮಾಡಿರೋದನ್ನ ಮೊಬೈಲ್ ಹಿಂಭಾಗದಲ್ಲಿ ಇಡ್ತಾ ಇದೀವಿ. ಮೊಬೈಲ್ ಇಟ್ಕೊಂಡ್ರೆ ಏನಾಗುತ್ತೆ ಇದರಿಂದ ಸರ್? ರೇಡಿಯೇಷನ್ ಎಫೆಕ್ಟ್ ಕಡಿಮೆ ಆಗುತ್ತೆ ನಿಮ್ಗೆ. ಬೆಳ್ಳಗೆದ್ರೆ ನಾವು ಎಷ್ಟು ಮೊಬೈಲ್ ಯೂಸ್ ಮಾಡ್ತಾ ಇದೀವಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದೀವಿ. IT ಎಷ್ಟು ಬಿಲ್ಡ್ ಆಗಿದೆ ಇವತ್ತು ಇಂಡಿಯಾ, ಬ್ಯಾಂಗ್ಳೂರಲ್ಲಿ. ನಾನು ಮತ್ತೆ ತಗೊಳ್ತೀನಿ ಸರ್. ಇದು ಮೊಬೈಲ್ ನಿಂದ ಇಟ್ರೆ ರೇಡಿಯೇಷನ್ ಎಫೆಕ್ಟ್ ಕಡಿಮೆ ಆಗುತ್ತೆ ಸರ್. ಬೆಳ್ಳಗಿಂದ ರಾತ್ರಿವರೆಗೂ ಮೊಬೈಲ್ ಜೊತೆ, ಲ್ಯಾಪ್ಟಾಪ್ ಜೊತೆ, ಗೆಜೆಟ್ಸ್ ಜೊತೆ, ಇದ್ರ ಜೊತೆನೆ ಬದುಕ್ತಾ ಬರ್ತಾ ಇದೀವಿ. ಇದು ನ್ಯಾಚುರಲ್ ಆಗಿ ರೇಡಿಯೇಷನ್ ಎಫೆಕ್ಟ್ ನ ಕಡಿಮೆ ಮಾಡುತ್ತೆ. ಇದು ಕೂಡ ಒಂದು ಗೋಶಾಲೆಯಿಂದ ಬರುತ್ತೆ. ಗೋಶಾಲೆಯಲ್ಲಿ ಸಗಣಿಯಿಂದ ಮಾಡಿರೋ ಮೊಬೈಲ್ ರೇಡಿಯೇಷನ್ ಚಿಪ್ ಇದು ಸರ್. ಸಗಣಿ ಮೂಲವಾಗಿ ಮಾಡಿರೋದು. ಆಮೇಲೆ ನಮ್ಮಲ್ಲಿ ನೋಡಿ ಮುಂಚೆ ಎಲ್ಲ ಏನಾಗ್ತಿತ್ತು, ಒಂದಷ್ಟು ಒಳ್ಳೊಳ್ಳೆ ಪುರಾತನ ಚಾಪೆಗಳನ್ನೆಲ್ಲ ಇಟ್ಕೊಂಡು ಪಠನಗಳನ್ನ ಮಾಡೋದು, ಅಗ್ನಿಹೋತ್ರ ಮಾಡೋದು, ಆ ತರದ್ದೆಲ್ಲ ಮಂತ್ರ ಜಪಗಳನ್ನ ಮಾಡ್ತಾ ಇದ್ರು. ನಮ್ಮಲ್ಲಿ ಸಗಣಿಯಿಂದ ಮಾಡಿರೋದ ಮ್ಯಾಟ್ ತರಿಸ್ತೀವಿ ಸರ್ ನಾವು. ನ್ಯಾಚುರಲ್ ಆಗಿ ಡಯಾಬಿಟೀಸ್ ಇರ್ಬೋದು, BP ಇರಬಹುದು, ಚಾಂಟಿಂಗ್ ಮಾಡೋರ್ಗೆ, ಅಗ್ನಿಹೋತ್ರ ಮಾಡೋರ್ಗೆ ಅದು ಪೀಠವಾಗಿ ಉಪಯೋಗ ಮಾಡ್ತಾರೆ. ಈ ಗೋಮಾತೆ ಇದೆಯಲ್ಲ ಸರ್, ಗೋಮಾತೆಯ ಅನುಕೂಲಗಳು ಒಂದೊಂದಲ್ಲ ನಮ್ಮ ಆರೋಗ್ಯದ ಮೇಲೆ. ಆಕೆ ಹಾಲಿರ್ಬೋದು, ಮಜ್ಜಿಗೆ ಇರ್ಬೋದು, ಸಗಣಿ ಇರಬಹುದು, ಈ ಪಂಚಗವ್ಯ ಉತ್ಪನ್ನಗಳು ಏನಿದೆಯಲ್ಲ ಅದನ್ನ ಬೆಂಗಳೂರಿನಲ್ಲಿ ಕಂಪ್ಲೀಟ್ ಆಗಿ ಪ್ರಚಾರ ಮಾಡ್ತಿರೋ ಅಂಗಡಿ ನಮ್ದು. ಒಂದು ಗೋಕೃಪಾಮೃತದಿಂದ, ಜೀವಾಮೃತದಿಂದ ಹಾಕಿ ಏನ್ ಬೆಳಿತಾರೆ ಆ ಬೆಳೆಯನ್ನ ರೈತರಿಂದ ತರಿಸ್ತೀವಿ. ಇದೆಲ್ಲ ಗೋಶಾಲೆ ಉತ್ಪನ್ನಗಳು ಸರ್. ಒಂದು ಬನ್ಸಿಗಿರ್ ಗೋಶಾಲೆ, ಇನ್ನೊಂದು ಮೆಹುಲ್ಬಾಯಿ ಆಚಾರ್ಯಜಿ ಅವರ ಗೋಶಾಲೆ ಆಗಿರ್ಬೋದು. ಗುರುಕುಲಗಳ ಪ್ರಚಾರ ಇದೆ ನಮ್ಮಲ್ಲಿ, ಗೋಶಾಲೆಗಳ ಪ್ರಚಾರ ಇದೆ. ಅದರ ಉತ್ಪನ್ನಗಳನ್ನೇ ಮಾರಾಟ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ ಸಂಸ್ಥೆ ಸನಾತನ ಆರ್ಗ್ಯಾನಿಕ್ಸ್. ನಮ್ಮಲ್ಲಿ ಯೂನಿಕ್ ಪ್ರಾಡಕ್ಟ್ ಕೆಲವೊಂದಿದೆ, ನಾನು ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಒಂದಷ್ಟು ಅದರ ಬಗ್ಗೆ ಮಾತಾಡೋಣ, ವಿವರಣೆ ಕೊಡೋಣ. ಇದ್ ನೋಡಿ, ಇದ್ಲು ಪುಡಿ, ಭಸ್ಮ, ಗೋಮಯ, ಅದರಿಂದ ಮಾಡಿರೋದು ಗೋಶಾಲೆಯ ಉತ್ಪನ್ನ. ಹಲ್ಲುಜ್ಲಿಕ್ಕೆ, ಹಲ್ಲಿನ ಏನೇ ಸಮಸ್ಯೆ ಇದ್ರೂನು ಇದರಿಂದ ಬಹಳ ಕ್ಲಿಯರ್ ಆಗತ್ತೆ. ಇದೊಂದು ಟ್ರೈ ಮಾಡಿ. ಗೋಶಾಲೆ ಉತ್ಪನ್ನ ಸರ್, ತಗೊಳ್ಳಿ. ನೀವು ಅದನ್ನ ಓಪನ್ ಮಾಡಿ ಬಾಯಿಗೆ ಹಾಕೋಬಹುದು ಸರ್. ನ್ಯಾಚುರಲ್ ಪ್ರಾಡಕ್ಟ್ ಏನೇನಿದೆ ನೋಡಿ. ರಿಫ್ರೆಶ್ಮೆಂಟ್ ಆಗುತ್ತೆ, ರಿಫ್ರೆಶ್ಮೆಂಟ್ ಆಗುತ್ತೆ. ಸಗಣಿಯ ಭಸ್ಮ ಇದೆ, ಪಚ್ಚಕರ್ಪೂರ ಇದೆ, ಆಕ್ಚುಲಿ ಬನಾನಾ ಸ್ಟೆಮ್ಮಿನ ಪೌಡರ್ ಇದೆ. ಕಂಪ್ಲೀಟ್ ಆಗಿ ಆಯುರ್ವೇದ ಎಲ್ಲಿದೆ ಅಂತ ಅಂದ್ರೆ, ಔಷಧಿಗಳಲ್ಲೂ ಆಯುರ್ವೇದ ಅಲ್ಲ ಸರ್. ಮೊದಲ ಸ್ಟೆಪ್ ನಾವು ಮನೆ ಬಳಕೆನಲ್ಲಿ ಏನೇನ್ ಮಾಡ್ತೀವಲ್ಲ, ಹಲ್ಲಿನ ಪುಡಿಯಿಂದನೂ ಆರೋಗ್ಯ ಇದೆ, ಆಯುರ್ವೇದ ಇದೆ. ಇದು ನಮ್ಮ ದೇಶದ ಪದ್ಧತಿ. ಓಕೆ. ಸೊ ಹಿಂದೆ ಎಲ್ಲ ನಾವು ನಮ್ಮ ಕಣ್ಣಂಗೆ ನಮ್ಮ ತಾತ ಅಜ್ಜಂದ್ರೆಲ್ಲ ಹಿಂದೆ ಹಿದ್ಲು ಯೂಸ್ ಮಾಡ್ತಾ ಇದ್ರು, ಯಾರು ಪೇಸ್ಟ್ ಇಲ್ಲ. ನಂತರ ಏನೋ ಒಂದು ಕಂಪ್ನಿ ಬಂತು, ಪುಡಿ, ಅದು ಬೇರೆ ಹೆಸರು ಹೇಳೋದು ಬೇಡ. ಸೊ ಅದು ಬಂತು. ಬಟ್ ಆಗೆಲ್ಲ ಯೂಸ್ ಮಾಡ್ತಾ ಇದ್ದೆ ಇದ್ಲು, ಇಟ್ಟಿಗೆ ಪುಡಿ ಯೂಸ್ ಮಾಡ್ತಾ ಇದ್ರು. ಸೊ ಅದೆಲ್ಲ ಇವತ್ತೆಲ್ಲ ಕಣ್ಮರೆ ಆಗ್ಬಿಟ್ಟಿದೆ. ಬ್ಯೂಟಿಫುಲ್ನೆಸ್ ಆಫ್ ಏನ್ಷಂಟ್ ಸನಾತನ ಪದ್ಧತಿನಲ್ಲಿ ಏನ್ ವಿಚಾರ ಅಂದ್ರೆ, ಪಾಪ ಕೋಲ್ಗೇಟ್ನವರು ಮೊದಲು ಏನ್ರಿ ನೀವೆಲ್ಲ ಇದ್ಲಾ ಕುಜುತ್ತೀರಾ ಎಂತ ನೀವು ಮಾಡ್ತಾ ಇರೋದು ಅಂತಂದ್ರು. ಅದಾದ್ಮೇಲೆ ಏನ್ ಮಾಡಿದ್ರು, ಅವರೇ ತಂದ್ರು, ಚಾರ್ಕೋಲ್ ಹಾಕಿದೀವಿ ತಗೊಳ್ಳಿ, ಸಾಲ್ಟ್ ಹಾಕಿದೀವಿ ತನ್ನಿ ಅಂತ ಹೇಳಿ. ನಾವು ನ್ಯಾಚುರಲ್ ಆಗಿ ಮಾಡ್ತಿದ್ದನ್ನ ಅವರು ವ್ಯಾಪಾರೀಕರಣವಾಗಿ ಮಾಡಿದ್ರು. ವಿ ಕೇಮ್ ಬ್ಯಾಕ್ ಟು ನಮ್ಗೆ ಈ ಆರ್ಗ್ಯಾನಿಕ್ ಬಗ್ಗೆ ತಿಳಿಸ್ಕೊಟ್ಟಂತಹ ಒಬ್ಬ ಗುರುಗಳು ಗೋವಿಂದ್ ಸರ್ ಅಂತ ಹೇಳ್ಬಿಟ್ಟು, ನಮ್ಮ ಕಾದರ್ ಸರ್ ಅವರ ಸ್ನೇಹಿತರು, ಆತ್ಮೀಯರು. ಸೊ ಅವರು ನಮಗೆ ಮೊದಲು ಕೊಟ್ಟಂಥದ್ದು ಇದೇ ರೀತಿಯ ಒಂದು ಪುಡಿ. ಅದು ಸಂಪೂರ್ಣ ಏನು ಇದ್ಲಾಗಿತ್ತು. ಬಟ್ ಈ ಇದ್ಲಲ್ಲಿ ಇವರು ಇದ್ಲಿಗೆ ಒಂದು ಹೊಸ ಸೊಗಡನ್ನ ಕೊಟ್ಟಿದ್ದಾರೆ, ರಿಫ್ರೆಶ್ಮೆಂಟ್ ಕೊಟ್ಟಿದ್ದಾರೆ. ಸೊ ಒಂದಷ್ಟೆಲ್ಲ ಪ್ರಾಡಕ್ಟ್ ಗಳನ್ನ ಹಾಕಿದ್ದಾರೆ. ಪ್ರೊಫೆಸರ್ ವಿನೋದ್ ಸರ್, ನಾವಿಬ್ರು ಅವ್ರನ್ನ ನೋಡಿದೀವಿ. ಪ್ರೊಫೆಸರ್ ಆಗಿ ಎಲ್ಲರಿಗೂ ಗಿಫ್ಟ್ ಏನ್ ಕೊಡ್ತಿದ್ರು ಹೇಳಿ? ರಸಬಾಳೆ, ಸಾವಯವ ಉತ್ಪನ್ನ,
ಇಡ್ಲಿನ ಹಲ್ಲಿನ ಪುಡಿ, ಒಂದಷ್ಟು ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ಉಂಟ, ಒಂದಷ್ಟು ಚಾರ್ಟ್ ನೋಡಿ. ಆಧುನಿಕತೆ ಬಂದಿದೆ, ಆದ್ರೂ ಸನಾತನ ನಮ್ಮನ್ನ ಬಿಡೋದಿಲ್ಲ ಯಾವತ್ತು, ಅದರ ಕಡೆಗೆ ಸೆಳ್ಕೊಳತ್ತೆ. ಸೊ ಏನ್ ಇನ್ನೇನಿದೆ ಮೇಡಮ್ ಇಲ್ಲಿ ಪ್ರಾಡಕ್ಟ್? ಈ ರೀತಿಯ ಒಂದು 15 ವೆರೈಟೀಸ್ ಆಫ್ ಹಲ್ಲಿನ ಪುಡಿಗಳು ನಮ್ಮ ಹತ್ರ ಇರುತ್ತೆ ಸರ್. ಬೇರೆ ಬೇರೆ, ಹೌದು, ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಹಲ್ಲಿನ ಪುಡಿಗಳು ಸಿಗತ್ತೆ. ಸೊ ಇವೆಲ್ಲವೂ ಏನು ಹಿದ್ಲಾ, ಏನು ಎಲ್ಲಾನು ಇದ್ಲಿದೆ, ಆಯುರ್ವೇದದ್ದು ಹರ್ಬ್ಸ್ ಇದೆ. ನಾನು ಹೇಳಿದ್ನಲ್ಲ, ಇದು ನೋಡಿ, ಹಲ್ಲುಗಳು ಸ್ಟ್ರಾಂಗ್ ಆಗ್ಲಿ ಈ ಪೇಸ್ಟ್ ಬಳಸಿ ಅಂತಾರೆ. ಏನು ಬೇಕಿಲ್ಲ ಸರ್, ನಾವು ಬಾಳೆ ದಿಂಡಿನ ಏನು ಒಣ ಪುಡಿ ಬರುತ್ತಲ್ಲ ಅದರ ಪುಡಿ ಇದ್ರಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿದೆ. ಇದೆಲ್ಲ ಗೋಶಾಲೆದು ಸರ್, ಯಾವ್ದು ಕೂಡ ಯಾವುದೇ MNC ಕಂಪನಿ ಅಲ್ಲ, ಇದೆಲ್ಲ ಗೋಶಾಲೆ ಉತ್ಪನ್ನಗಳು, ದೇಸಿ ಉತ್ಪನ್ನಗಳೆಲ್ಲ. ಹೌದು, ದೇಸಿ ಪೇಸ್ಟ್ ಕೂಡ ಇದೆ ಇದರಲ್ಲಿ. ಹೌದು ಹೌದು, ಎಲ್ಲಾದ್ರಲ್ಲೂ ಪಂಚಗವ್ಯ ಇದೆ. ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರದ ಕಂಟೆಂಟ್ ಇದೆ ಎಲ್ಲದ್ರಲ್ಲೂ. ಎಲ್ಲೂ ನಾವು ಗೋವಿನ ಉತ್ಪನ್ನಗಳನ್ನ ನೆಗ್ಲೆಕ್ಟ್ ಮಾಡೋಂಗೆ ಇಲ್ಲ. ಇಂಟೇಕ್ ಆದ್ರೂ ಆಗ್ಬೋದು, ಹೊರಗಡೆ ಬಳಸ್ಲಿಕ್ಕೂ ಆಗ್ಬೋದು. ಓಕೆ ನೋಡಿ, ಸೊ ಯಾರಿಗೆಲ್ಲ ಪೇಸ್ಟ್ ಯೂಸ್ ಮಾಡಬೇಕು, ನಮಗೆಲ್ಲ ಹಲ್ಲು ಪುಡಿ ಆಗಲ್ಲ ಅನ್ನೋರು ಕೂಡ ಪೇಸ್ಟ್ ಇದೆ. ಕನ್ನೇರಿ ಮಠದ ಒಂದು ಪೇಸ್ಟ್ ಸರ್, ಇದು ಬಹಳ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸ್ ಇದು. ಆಮೇಲೆ ಆರ್ಗ್ಯಾನಿಕ್ ಅಂದ್ರೆ ಕಾಸ್ಟ್ಲಿನಾ? ಇಲ್ಲಪ್ಪ, ಕಾಸ್ಟ್ಲಿ ಇಲ್ಲ. ನೀವ್ ಏನು ನಿರೀಕ್ಷೆ ಮಾಡ್ತಿದ್ದೀರಾ ಅದು ಕಾಸ್ಟ್ಲಿ ಇರಬಹುದು. ಇಲ್ಲ, ನನಗೆ ಆರ್ಗ್ಯಾನಿಕ್ ಪೇಸ್ಟ್ ಬೇಕು, ನಂಗೆ ಒಳ್ಳೆ ಕಂಪನಿ ಇರಬೇಕು ಅಂತೆಲ್ಲ ವಿಚಾರ ಮಾಡ್ತಾರೆ. ಗೋಶಾಲೆ ಉತ್ಪನ್ನಗಳು ಯಾವುದೇ ಕಾರಣಕ್ಕೂ ಕಾಸ್ಟ್ಲಿ ಇಲ್ಲ. ಅಲ್ಲ, ಕಾಸ್ಟ್ಲಿ ಅಂದ್ರೆ ಈಗ ಏನಾಗ್ಬಿಡುತ್ತೆ, ಇವಾಗ ಕಡಲೆ ಬೀಜ ಕೆಜಿ ಎಷ್ಟು ಅಂತ ನೋಡ್ಬೇಕಾಗತ್ತೆ. ಎಷ್ಟು ಕೆಜಿ ಕಡಲೆ ಬೀಜ ಹಾಕಿದ್ರೆ ಎಣ್ಣೆ ಬರುತ್ತೆ, 1 ಲೀಟ್ರ್ ಎಣ್ಣೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಪ್ರಾಡಕ್ಟು ಯಾಮಾರಿಸ್ತಿದೆ, ಯಾವ ಪ್ರಾಡಕ್ಟು ನಿಮ್ಮ ಹೆಲ್ತ್ಗೆ ಒಳ್ಳೇದು ಅನ್ನೋದು. ಸೊ ಇದು ಏನು ಮೇಡಮ್, ಇದೇನು ಪಂಚಗವ್ಯ? ಹೌದು ನೋಡಿ, ಇವರಿಗೆ ಐಶ್ವರ್ಯ ರೈ ಯಾರು ಬರೋದಿಲ್ಲ ಇವರಿಗೆಲ್ಲ. ಬಟ್ ಇಂಗ್ರೀಡಿಯಂಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಪಂಚಗವ್ಯ ಇರೋದು ಪ್ರಾಡಕ್ಟ್, ಗೋಶಾಲೆಯ ಉತ್ಪನ್ನ, ಸಿದ್ಧಗಿರಿ ಕನ್ನೇರಿ ಮಠದ ಉತ್ಪನ್ನ. ಇದು ಸಿದ್ಧಗಿರಿಯ ಸೋಪ್. ಬಹಳ ವೆರೈಟಿ ಸೋಪ್ ಮಾಡಿದ್ದಾರೆ ಸರ್ ಅವರು. ನೋಡಿ, ಆರೆಂಜ್ ಅಲ್ಲಿ ಇದೆ, ಚಂದನ್ ಅಲ್ಲಿ ಇದೆ, ಇದೆಲ್ಲದ್ರಲ್ಲೂ ಗವ್ಯ ಇದೆ, ಪಂಚಗವ್ಯ ಇದೆ. ಇದೆಲ್ಲ ಉತ್ಪನ್ನದಲ್ಲೂ ಪಂಚಗವ್ಯ. ಹೌದು, ತುಂಬಾ ಚೆನ್ನಾಗಿದೆ. ಕೋಕೋನಟ್ ಆಯಿಲ್ ಬೇಸ್ ಅಲ್ಲಿ ಮಾಡಿರ್ತಾರೆ, ಕೆಮಿಕಲ್ ಇರೋದಿಲ್ಲ. ನಾರ್ಮಲ್ ಸೋಪ್ ತರನೇ ಇದೆ. ಹೌದು, ನಾರ್ಮಲ್ ಸೋಪೇ ಸರ್ ಅದು. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ಸೋಪ್. ಇದು ನಾರ್ಮಲ್ ಸೋಪ್ ತರನೇ. ಪಾಮ್ ಆಯಿಲ್ ಸೋಪ್ಗಳನ್ನ ಬಳಸಿ ತುಂಬಾ ಜನಕ್ಕೆ ಸ್ಕಿನ್ ಅಲರ್ಜೀಸ್, ಬ್ರೀತಿಂಗ್ ಇರೋದಿಲ್ಲ ಸ್ಕಿನ್ ಅಲ್ಲಿ, ಆ ತರದ ಇಶ್ಯೂಸ್ ಇರುತ್ತಲ್ಲ, ಅವರೆಲ್ಲ ಈ ರೀತಿ ಸಾಬೂನ್ಗಳು. ಆಮೇಲೆ ನಮ್ಮಲ್ಲಿ ಚೂರ್ಣಗಳ ಫಾರ್ಮ್ ಅಲ್ಲೂ ಬರುತ್ತೆ, ಪೌಡರ್ ಫಾರ್ಮ್ ಅಲ್ಲೂ ಬರುತ್ತೆ, ಉಪ್ಟನ್ ಫಾರ್ಮ್ ಅಲ್ಲಿ, ಅದನ್ನು ಕೂಡ ಬಳಸಬಹುದು. ಓಕೆ, ನೋಡಿ, ಇದೆಲ್ಲ ಸಾಬೂನು, ಬನ್ಸಿಗೀರ್ ಗೋಶಾಲೆಯ ಎಲ್ಲಾ ಸಾಬೂನುಗಳಿದೆ. ಎಲ್ಲ ಕೊಬ್ಬರಿ ಎಣ್ಣೆ, ಪಂಚಗವ್ಯ, ಗವ್ಯ ಉತ್ಪನ್ನಗಳು, ಕೇಸರಿಯಿಂದ ಹಿಡಿದು ಎಷ್ಟು ಸೋಪಿನಲ್ಲೇ ಎಷ್ಟು ಶ್ರೀಮಂತವಾಗಿತ್ತು ನೋಡಿ ನಮ್ಮ ದೇಶ. ಸಾಬೂನಲ್ಲಿ, ಚೂರ್ಣಗಳಲ್ಲೇ ಶ್ರೀಮಂತವಾಗಿತ್ತು. ಇನ್ನು ಆಹಾರದಲ್ಲಿ ಎಂತ ಯೋಚನೆ ಇರ್ತಿತ್ತು ಅವಾಗ ನಮ್ಮ ಪದ್ಧತಿನಲ್ಲಿ. ಹೌದು, ನಾನು ಒಂದಷ್ಟೆಲ್ಲ ನೋಡ್ತಾ ಇದ್ದೆ. ಈ ನ್ಯಾಚುರಲ್ ಆಗಿ ಈ ಏನು ಅರ್ಬ್ಸ್ ಅನ್ನೇ ಕುಟ್ಬಿಟ್ಟು ಅದರಲ್ಲೇ ಶಾಂಪೂ ರೀತಿ ಎಲ್ಲ ತಯಾರು ಮಾಡ್ತಾರೆ. ಹೌದು, ಇಲ್ಲೆಲ್ಲ ಇದೆ ನೋಡಿ, ಕುಪ್ಪೆ ಮೇನಿ ಅಂತ ಹೇಳಿ ಅದ್ರ ಸೋಪ್ ಇದೆ ಸ್ಕಿನ್ ಪ್ರಾಬ್ಲಮ್ಸ್ ಗೆ. ಹೌದು ನೋಡಿ, ಯಾವ ರೀತಿ ಕೊಟ್ಟಿದ್ದಾರೆ ಇದನ್ನ ಸೋಪು. ನ್ಯಾಚುರಲ್ ಅಲ್ಲ ಸರ್. ಹಾ, ಇನ್ನೊಂದು ವಸ್ತು ತೋರಿಸ್ತೀನಿ ಸರ್. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನಕ್ಕೆ ಮೇಡಮ್ ನಾನು ಏನು ಊಟ ಮಾಡಿದ್ರು ಅಜೀರ್ಣ ಆಗುತ್ತೆ ಮೇಡಮ್, ಜೀರ್ಣಕ್ರಿಯೆ ಇಲ್ಲ, ನನ್ನ ಬಾಡಿಗೆ ಏನು ಒಳ್ಳೇದೇ ಅಬ್ಸರ್ವ್ ಆಗ್ತಿಲ್ಲ, ಆರ್ಗ್ಯಾನಿಕ್ ತಿಂತಾನೆ ಇದ್ದೀನಿ ಮೇಡಮ್, ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ ಅಂತಾರೆ. ನಾನು ಅವಾಗ ಕೇಳ್ತೀನಿ, ಮೇಡಮ್ ಮನೆಯಲ್ಲಿ ಏನು ನೀರು ಕುಡಿತಾ ಇದ್ದೀರಾ ಅಂತ. ಅವಾಗ ಅವ್ರು ನಮ್ಗೆ ಹೇಳೋದು, ಮೇಡಮ್ ಒಂದು ಮೆಷಿನ್ ಹಾಕೊಂಡ್ಬಿಟ್ಟಿದ್ದೀನಿ ಮೇಡಮ್, ಆರೋ ಮೆಷಿನು. ಸರ್ ಒಳ್ಳೇದಲ್ಲ ಸರ್ ಅದು. ಆರೋ ವಾಟರ್ ಇಲ್ಲ ಅಂದ್ರೆ ಜೀವನ ಮಾಡಕ್ಕೆ ಆಗಲ್ಲ ಬೆಂಗಳೂರು ವಾಟರ್ ಅಲ್ಲಿ. ಹೌದು ಹೌದು, ಯಾಕೆ ಸರ್, ನಮ್ಮಮ್ಮ ಈಗ್ಲೂ ನಂಗೆ ನೆನಪಿದೆ, ಒಂದ್ ಬಿನ್ಗೆನಲ್ಲಿ ಒಂದು ಪಂಚೆ ಬಟ್ಟೆ ಹಾಕ್ಬಿಟ್ಟು ನೀರ್ನ ಸೋಸ್ಕೊಂಡ್ ಬಂದು ಎಷ್ಟು ಚೆನ್ನಾಗಿ ಕುಡಿತಾ ಇದ್ವಿ, ಆರೋಗ್ಯವಾಗಿದ್ರಲ್ಲ ಸರ್. ಇದರಲ್ಲಿ ಸೌದೆ ಬೇರು ಮತ್ತೆ ಇದು ಕಾಣಿಸ್ತಾ ಇದೆ, ಇದು ಪಚ್ಚಕರ್ಪೂರ ಅನ್ಸುತ್ತೆ. ಹೌದು ನೋಡಿ ಸರ್, ಇದು ತಮಿಳ್ನಾಡು ಕಡೆ ಇದು ಬಹಳ ಸಿಗುತ್ತೆ ಸರ್. ಇದನ್ನ ನಿರ್ಮಲಿ ಸೀಡ್ಸ್ ಮತ್ತೆ ತೇನ್ರಾಯ್ ಕೊಟ್ಟೈ ಅಂತ ಹೇಳ್ತಾರೆ. ಇವಾಗ ನನಗೆ ಕೇಳ್ತಾರೆ, ಮೇಡಮ್ ಏನ್ ಮೇಡಮ್ ಆರೋ ವಾಟರ್ ಬೇಡ ಅಂತೀರಾ, ಮತ್ತೇನ್ ಕುಡಿಯೋದು, ಎಷ್ಟೆಲ್ಲ ಗಲೀಜ್ ಬಂದ್ಬಿಡುತ್ತೆ ನೀರಲ್ಲಿ ಅಂತ ಹೇಳಿ. ನಾರ್ಮಲ್ ಆಗಿ ಟ್ಯಾಪ್ ವಾಟರ್ ನ ತಗೊಂಡು ಈ 2 ಬೀಜಗಳನ್ನ ಒಂದ್ 20 ಲೀಟರ್ಗೆ ಹಾಕ್ತಾ ಬಂದ್ರೆ ನ್ಯಾಚುರಲ್ ಆಗಿ ವಾಟರ್ ಪ್ಯೂರಿಫೈ ಮಾಡುತ್ತೆ ಇದು. ಹೌದಾ? ಹೌದು, ನ್ಯಾಚುರಲ್ ವಾಟರ್ ಪ್ಯೂರಿಫೈ, ನಿರ್ಮಲಿ ಸೀಡ್ಸ್ ಅಂತ. ನೀರಿನಲ್ಲಿರೋ ನೈರ್ಮಲ್ಯತೆ ಎಲ್ಲ ತೆಗೆಯುತ್ತೆ. ನ್ಯಾಚುರಲ್ ಸೀಡ್ಸ್, ಪ್ರಕೃತಿಯಿಂದ ಬಂದಿರೋದು. ಫಿಲ್ಟರ್ ವಾಟರ್ ಹಾಕಿ ಬಳಸ್ಕೊಬೇಕು. ಫಿಲ್ಟರ್ ವಾಟರ್ ಆಲ್ರೆಡಿ ಬೇಡ ಅಂತ ಮಾತಾಡಿದೀವಿ. ಕಾವೇರಿ ನೀರು ಒಂದಷ್ಟು ಸೋಸ್ಕೊಳ್ಳಿ, ಅದ್ರ ಜೊತೆಗೆ ಈ ಬೀಜ ಹಾಕೊಳ್ಳಿ. ಇದು ಎಕ್ಸ್ಟ್ರಾ ಆಡ್ ಆನ್. ಏನ್ ಇದರಲ್ಲಿ ಸೊಗದೆ ಬೇರೆ ಇದೆ, ಲಾವಂಚ ಇದೆ, ಏಲಕ್ಕಿ ಇದೆ, ಲವಂಗ ಇದೆ. ಕಂಪ್ಲೀಟ್ ಆಗಿ ಬಾಡಿ ಎಕ್ಸೆಸ್ ಆಫ್ ಹೀಟ್ ಆಗೋದು ಮತ್ತೆ ಬ್ಲಡ್ ಪ್ಯೂರಿಫಿಕೇಶನ್ಗೆ ನೀರು ಬಂದು ಪೂರ್ಣ ಆಹಾರ ಸರ್. ನೀರು ಒಳ್ಳೆ ನೀರನ್ನ ಕುಡಿದ್ರೆ ಮಾತ್ರ ನೀವು ತಗೊಳ್ಳೋ ಆಹಾರ ಬೇರೆ ಎಲ್ಲ ಅಬ್ಸರ್ವ್ ಆಗುತ್ತೆ ಬಾಡಿಗೆ. ಇದು ಬಹಳ ಸಪೋರ್ಟಿವ್. ಮತ್ತೆ ಇದು ಒಂದು ಪ್ಯಾಕೆಟ್ ನೋಡಿ ಸರ್, 1-1.5 ವರ್ಷ ಬಳಸಬಹುದು ಸರ್. ಇದು ಎಷ್ಟಾಗುತ್ತೆ ನೋಡಿ ಸರ್, ನಮ್ಮ ಆರೋ ಮೆಷಿನ್ಗೆ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. 1 ವರ್ಷದ ಮೇಲೆ ಬಳಸಬಹುದು ಅದು. ಓಕೆ,
ಎಷ್ಟು ಒಂದು ಹಾಫ್ ಕಿಲೋ ಇದೆ ಇದು? ಅರ್ಧ ಕೆಜಿ ಇದೆ ಅರ್ಧ ಸರ್, ಕೆಜಿ 400 ರೂಪಾಯಿಗೆ 400 20 ಲೀಟ್ರಿಗೆ. ಹಾಂ, ಸೊ ಒಂದು ವರ್ಷ ಬಳಸ್ಬೋದಂತೆ. ಅಲ್ಲಿಗೆ ಲೆಕ್ಕ ಹಾಕೊಂಡ್ಬಿಟ್ರೆ ಒಂದು ದಿನಕ್ಕೆ ತುಂಬಾ ಕಮ್ಮಿ ಬೀಳುತ್ತೆ. ಇದಕ್ಕೆ ಯಾರೋ ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲ, ಅದಕ್ಕೆ ಆರೋ ಮಿಷನ್ಗಳು ಮಾರಾಟದಲ್ಲಿದೆ. ಈ ತರದ್ದೆಲ್ಲ ಮೂಲೆ ಗುಂಪಾಗಿದೆ. ಸೊ ಈಗ ನಾವು ಆರೋ ವಾಟರ್ನ ತಗೊಂಡು ಅದಕ್ಕೂ ಹಾಕಿದ್ರೆ ಏನಾದರೂ ಎನರ್ಜಿ ಬರುತ್ತಾ? ಬಿಕಾಸ್ ತುಂಬ ಜನ ಒಂದು ಟ್ಯಾಪ್ ವಾಟರ್ ಹಿಡ್ಕೊಂಡು ಕುಡಿಲಿಕ್ಕೂ ಕೂಡ ಅವ್ರು ಭಯ ಬೀಳ್ತಾರೆ, ಯಾಕಂದ್ರೆ ಈಗಿನ ವಾಟರಲ್ಲಿ ಏನೇನೋ ಮಿಕ್ಸ್ ಆಗ್ಬಿಡುತ್ತೆ ಹಿಂಗು ಅಂತ. ಸೊ ಅಂಥವ್ರಿಗೆ ಏನು ಇದು ಆ ಥರ ಬಳಕೆ ಮಾಡ್ಬೋದು? ಆರೋ ವಾಟರ್ನ ಇರೋದು ನೇರವಾಗಿ ಹೇಳಬೇಕು, ನಾನು ಸಜೆಸ್ಟ್ ಮಾಡಲ್ಲ ಸರ್. ದಟ್ ಈಸ್ ಅಗೇನ್ ಎ ಡೆಡ್ ವಾಟರ್. ಅದ್ರ ಬಗ್ಗೆ ಒಂದು ಚರ್ಚೆ ಆಗತ್ತೆ ಅಂದ್ರೆ ಅದು ಎಲ್ಲದಕ್ಕೂ ವಿರುದ್ಧ ಚರ್ಚೆ ಆಗ್ಬಿಡುತ್ತೆ ಇವತ್ತು. ಯಾಕಂದ್ರೆ ಆರೋ ವಾಟರ್ನ ಇವತ್ತು ಎಲ್ಲಾ ವಿಭಾಗದಲ್ಲೂ ಪ್ರಚಾರ ಮಾಡ್ತಾ ಇದ್ದಾರೆ. ಬಟ್ ನ್ಯಾಚುರಲ್ ಆಗಿ ನೀವು ಯಾವ ನೀರಾದ್ರೂ ಹಿಡ್ಕೊಂಡು ಅದ್ರ ಬಗ್ಗೆ ಭಯ ಆಯ್ತಾ? ಇದು ನೋಡಿ, ಇದೊಂದಷ್ಟು ಹರ್ಬ್ಸ್ ಹಾಕಿ ನಾವು ಮಾಡಿಸಿದೀವಿ ಇದನ್ನ ಕಂಪ್ಲೀಟ್. ಈ ಕೇರಳ ವಾಟರ್ ಕುಡಿತೀವಲ್ಲ ಅದ್ರಲ್ಲೇ ಅಷ್ಟು ಹರ್ಬ್ಸ್ ಹಾಕಿರೋದು. ಇವಾಗ ನೀವೇನ್ ಹೇಳಿದ್ರಲ್ಲ ಇದ್ರಲ್ಲಿ ಭಯ ಬರುತ್ತೆ ಅಂತ, ಇದನ್ನು ಅಷ್ಟೇ ಎಲ್ಲ ಒಂದೊಂದು ಎಲೆಗಳನ್ನ ಹಾಕೊಂಡು ಕುದಿಸ್ಕೊಂಡು ಸ್ವಲ್ಪ ಒಂದ್ 20 ಲೀಟರ್ಗೆ ಮಿಕ್ಸ್ ಮಾಡ್ಕೊಳ್ಬಹುದು ಇದನ್ನ. ನೋಡಿ ಇದಿಷ್ಟೂ ಇದೆ ನಿಮ್ಗೆ ನ್ಯಾಚುರಲ್ ವಾಟರ್ಗೆ. ಒಂದು ದಿನ ಅವ್ರು ತಗೊಂಡ್ ನೋಡಿ ಆ ಥರದ್ದೇನಾದ್ರೂ ವ್ಯತ್ಯಾಸ ಆಯ್ತು ಅಂತಂದ್ರೆ ದೇಹದಲ್ಲಿ ವ್ಯತ್ಯಾಸ ಇದೆ ಅಂತ. ಏನು ದೇಹದಲ್ಲಿ ವ್ಯತ್ಯಾಸ ಅಂದ್ರೆ ತುಂಬಾ ಟಾಕ್ಸಿನ್ಸ್ ಇದೆ ಅವ್ರ ಬಾಡಿನಲ್ಲಿ ಅಂತ. ಮೊನ್ನೆ ನೋಡಿ ರಾತ್ರಿ ಮಲಗಬೇಕಾದಾಗ ಹೊರಗಡೆಯಿಂದ ಮಾವಿನ ಹಣ್ಣು ತಂದಿದ್ರು, ಒಂದೇ ಒಂದ್ ಮಾವಿನ ಹಣ್ಣು ತಿಂದಿದ್ದು. ಅಷ್ಟು ಕೆಮಿಕಲ್ ಹಾಕಿರ್ತಾರಲ್ಲ, ನಮಗೆ ಅದು ರೂಢಿ ಇಲ್ಲ. ಇಮಿಡಿಯೇಟ್ ಆಗಿ ಬೆಳಿಗ್ಗೆ ಗಂಟ್ಲು ನೋವು ಶುರು ಆಯ್ತು. ಬಾಡಿ ಸೆಟ್ ಆಗಿರುತ್ತೆ ಸರ್ ಒಳ್ಳೇದಕ್ಕೆ. ಇಮಿಡಿಯೇಟ್ ಆಗಿ ಅದನ್ನೇ ತಿಂತಾ ಬಂದು ಇದನ್ನ ಕೊಟ್ಟಾಗ ಒಂದಷ್ಟು ವ್ಯತ್ಯಾಸಗಳಾಗುತ್ತೆ. ಅದಕ್ಕೆ ಭಯ ಪಡೋದು ಬೇಡ, ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ಒಂದಷ್ಟು ನೋಡಿ ನ್ಯಾಚುರಲ್ ವಾಟರ್ ಪ್ಯೂರಿಫೈಯರ್. ಹೊರಗಡೆ ಹೋಗ್ತೀವಿ ಎಲ್ಲೋ ಟ್ಯಾಪ್ ಅಲ್ಲಿ, ಹೌದು ಡ್ರಾಪ್ಸ್, ನ್ಯಾಚುರಲ್ ವಾಟರ್ ಪ್ಯೂರಿಫೈಯರ್ ಡ್ರಾಪ್ಸ್ ಹಾಕೊಂಡ್ಬಿಡೋದು. ಸೊ ಇದು ಅಷ್ಟೇ ನ್ಯಾಚುರಲ್ ಆಗಿ pH ಬ್ಯಾಲೆನ್ಸ್ ಮಾಡುತ್ತೆ, ವಾಟರ್ನ ಎಲ್ಕ್ಲೈನ್ ವಾಟರ್ ಮಾಡ್ಕೊಡುತ್ತೆ ಇಮಿಡಿಯೇಟ್ ಆಗಿ. ಇದನ್ನ ಆಯುರ್ವೇದ ಪಂಡಿತರು, ಆಯುರ್ವೇದ ಪರಂಪರೆ ಏನಿದೆ ಆ ಪರಂಪರೆಯ ಒಬ್ರು ಮೆಹುಲ್ಬಾ ಆಚಾರ್ಯ ಅಂತ ಹೇಳಿ ಅವರ ಇನ್ವೆನ್ಷನ್ ಸರ್ ಇದು. ಇವರ ಒಂದು 500ರಿಂದ 600 ಆಯುರ್ವೇದ ಉತ್ಪನ್ನಗಳಿದೆ. ಎಲ್ಲ ನಮ್ಮಲ್ಲಿ ಅದರ ಮಾರಾಟದ ವ್ಯವಸ್ಥೆ ಇದೆ ಸರ್. ಇದನ್ನ ತಗೊಂಡ್ ಹೋಗ್ಬೋದು. ಹೊರಗಡೆ ನೀವು ಹೋಗ್ತಿರಲ್ಲ, ನೀರ್ ತಗೊಳ್ತೀರಿ, ಭಯ ಇರತ್ತೆ ಹೆಂಗಪ್ಪ ಅಂತ ಹೇಳಿ ಆ ಪ್ಲಾಸ್ಟಿಕ್ ಡಬ್ಬಗಳು ತಗೊಂಡ್ ಡೆಡ್ ವಾಟರ್. ಖಾದರ್ ಸರ್ ಅದ್ರ ಬಗ್ಗೆ ಎಲ್ಲ ವಂಡರ್ಫುಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಪ್ಯಾಕ್ಡ್ ವಾಟರ್ ಬಗ್ಗೆ. ದಯವಿಟ್ಟು ಅದನ್ನೆಲ್ಲ ಅಂಡ್ ಆಲ್ಸೋ ಇದು ಏನಂದ್ರೆ ಮೈಕ್ರೋ ಪ್ಲಾಸ್ಟಿಕ್ ನಿಮ್ಮ ಆರೋಗ್ಯಕ್ಕೆ ಸೇರುತ್ತೆ. ಸೊ ವಿಧಿ ಇಲ್ದಿರ ನಾವೆಲ್ಲರೂ ಪ್ಲಾಸ್ಟಿಕ್ ಬಾಟಲ್ ನೀರು ತಗೊಂಡು ಕುಡಿತಾ ಇರ್ತೀವಿ. ಸೊ ಅದನ್ನ ಮಾರಾಟನೇ ಮಾಡಿಕೊಡ್ದು, ನೀರನ್ನ ಮಾರಾಟನೇ ಇರ್ಕೂಡ್ದು ಅಂತ ಇದ್ರು. ಬಟ್ ವಿಧಿ ಇಲ್ಲ, ಹೊರಗಡೆಲ್ಲ ಮಾರಾಟ ಆಗುತ್ತೆ, ತಗೊಂತೀವಿ. ನಮ್ಮ ದೇಶದಲ್ಲಿ ಮಾತ್ರ ಇದೆ ಸರ್, ಬಹಳಷ್ಟು ಕಂಪನಿಗಳು ಬ್ಯಾನ್ ಆಗ್ಬಿಟ್ಟಿದೆ ಸರ್. ಇವತ್ತರೆಗೂ ನಮ್ಮಲ್ಲಿ ಮಾರಾಟ ಇದೆ ನೋಡಿ ಸರ್. ಒಂದು 60 ರೂಪಾಯಿ ಆಗುತ್ತೆ ಸರ್ 2 ಲೀಟರ್ ವಾಟರ್ ಬಾಟ್ಲ್ ರೇಟ್ ಸರ್. ಇದು ಕ್ಯಾರಿ ಮಾಡ್ಕೊಂಡು ಹೋಗೋದು. ಎಷ್ಟು ದಿನಕ್ಕೆ ಬರುತ್ತೆ? ಎಷ್ಟು ಬಾಟ್ಲ್ ಬರುತ್ತೆ? ಆಲ್ಮೋಸ್ಟ್ 1 ತಿಂಗಳು ನೀವು ಓಡಾಡ್ತೀರಾ ಅಂದ್ರೂ ಅದಷ್ಟೇ ಸಾಕಾಗುತ್ತೆ. 1 ತಿಂಗಳು ನೀವು ಎಷ್ಟು ನೀರು ಕುಡಿತೀರಿ ಅದಕ್ಕೆ ಸಾಕಾಗುತ್ತೆ. ಸೂಪರ್. ಓಕೆ, ಸೊ ಇನ್ನು ಏನೆಲ್ಲ ಪ್ರಾಡಕ್ಟ್ಗಳಿದೆ ಆಕ್ಚುಲಿ? ಯಾಕಂದ್ರೆ ಇವರು ಪ್ರಾಡಕ್ಟ್ಗಳು ಏನಂದ್ರೆ, ಸೊ ನಾವು ಏನು ಇಂದಿನ ಒಂದು ಪದ್ಧತಿಗಳನ್ನು, ಇಂದಿನ ಕಲ್ಚರನ್ನು ಬಿಟ್ಟಿದ್ವಿ, ದೇಸಿ ಪದ್ಧತಿಗಳನ್ನು ಬಿಟ್ಟಿದ್ವಿ. ಸೊ ಅದಕ್ಕೆ ಕನೆಕ್ಟ್ ಮಾಡುವಂತಹ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿದೆ. ಸೊ ಪ್ರತಿಯೊಂದು ಗೋಶಾಲೆಯಿಂದ ರೆಡಿ ಆಗಿರುವಂಥದ್ದು, ಗೋಯಿಂದ ರೆಡಿ ಆಗಿರುವಂಥದ್ದು, ಅಂದ್ರೆ ಅದರದ್ದು ಏನು ಉತ್ಪನ್ನಗಳಿರ್ತದೆ ಅದರಿಂದ ರೆಡಿ ಆಗಿರುವಂಥದ್ದು. ಬೇಬಿ ಪ್ರಾಡಕ್ಟ್ಸ್ ಇದೆಯಲ್ಲ ಸರ್, ವೆರಿ ಸೆನ್ಸಿಟಿವ್ ವಿಚಾರ ಬೇಬಿ ಪ್ರಾಡಕ್ಟ್ಸ್. ಓಕೆ, ತುಂಬ ಜನ ಈಗ ದುಡ್ಡು ಮಾಡಬೇಕು ಅಂತ ಹೊರಟಿರ್ತಾರೆ. ಸೊ ಏನು ನಮ್ಮ ಸಂಸ್ಕೃತಿಯನ್ನು ಮರೆತು ಅವರು ಏನೋ ದುಡ್ಡು ಮಾಡೋದು ಇಷ್ಟೇ ಯೋಚನೆ ಆಗಿರ್ತದೆ. ಸೊ ಸಂಸ್ಕೃತಿಯನ್ನು ಬಳಸ್ಕೊಂಡು ನಮ್ಮ ದೇಸಿ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ದೇಸಿ ವಸ್ತುಗಳನ್ನು ಜನಕ್ಕೆ ಸಿಗಬೇಕು, ಇದರಿಂದ ಅವರ ಆರೋಗ್ಯನೂ ಕೂಡ ಇಂಪ್ರೂವ್ ಆಗಬೇಕು, ನಾವು ಕೂಡ ಅದರೊಂದು ಬದುಕು ಕಟ್ಕೊಬೇಕು ಅಂತ ಹೇಳ್ಬಿಟ್ಟು ಹೊರಟಿರುವಂಥದ್ದು. ಇವರ ಆರೋಗ್ಯ ಪ್ರಾಡಕ್ಟ್ಗಳು ತುಂಬಾ ಇದೆ. ಇದರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಗೋದಂತೂ 100% ನಿಜ. ಸೊ ಅಂತಹ ಒಂದು ಪ್ರಾಡಕ್ಟ್ಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಇವರ ಮೂಲಕವೇ ಎಲ್ಲ ವಿಚಾರವನ್ನು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ಸುಮಾರು ಜನ ಸಿನಿಮಾ ಆರ್ಟಿಸ್ಟ್ಗಳು, ಸುಮಾರು ಜನ ಗುರುಗಳು ಇವ್ರ ಕಡೆಯಿಂದನೇ ಒಂದು ಪ್ರಾಡಕ್ಟ್ಗಳನ್ನು ತರಿಸ್ಕೊತಾರೆ. ವಿನಯ್ ಗುರೂಜಿ ಆಗ್ಬೋದು, ನಮ್ಮ ಮಾಸ್ಟರ್ ಆನಂದ್ ಆಗ್ಬೋದು, ಹೀಗೆ ತುಂಬ ಹಲವಾರು ಗುರುಗಳು, ಖಾದರ್ ಸರ್ ಕೂಡ ಇವರಿಂದ ಪ್ರಾಡಕ್ಟ್ಗಳನ್ನು ತರಿಸ್ಕೊತಾರೆ. ಅಷ್ಟು ಅತ್ಯುತ್ತಮ ಪ್ರಾಡಕ್ಟ್ಗಳನ್ನು ಇವರು ಸೆಲ್ ಮಾಡ್ತಾರೆ. ಸೊ ಎಲ್ಲವೂ ರೈತರಿಂದ ಸಿಗುವಂಥದ್ದು, ಗೋಶಾಲೆಯಿಂದ ಸಿಗುವಂಥದ್ದು. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ವೀಕ್ಷಣೆ ಮಾಡಿದಂತಹ ಎಲ್ಲರಿಗೂ ಶ್ರೀ ಕೃಷ್ಣಾರ್ಪಣಮಸ್ತು. ಶುಭವಾಗಲಿ.